ಮೀಟಿಂಗ್ ಮಾಡಿದ್ದೀರಾ? ಬೆಂಗಳೂರು ಸಿಟಿ ಪೊಲೀಸ್ ಬಗ್ಗೆ ಏನು ತಿಳ್ಕೊಂಡ್ರಿ, ಏನು ಸೂಚನೆ? ನೋಡಿ, ಇವತ್ತು ನಮ್ಮ ಬ್ಯಾಂಗ್ಳೂರು ಕಮಿಷನರೇಟ್ ವಲಯದಲ್ಲಿ ಏನೇನು ನಡೀತಾ ಇದೆ ಮತ್ತು ಹೇಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಪ್ರಮುಖವಾಗಿ ಇವತ್ತು GBA ವಲಯದಲ್ಲಿ ಸೈಬರ್ ಕ್ರೈಮ್ಗಳ ಬಗ್ಗೆ ಇರ್ಬೋದು, ಮಹಿಳಾ ಸುರಕ್ಷತೆ ಬಗ್ಗೆ ಇರ್ಬೋದು, ಡ್ರಗ್ಸ್ ಬಗ್ಗೆ ಇರ್ಬೋದು, ನಾರ್ಕೋಟಿಕ್ಸ್ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇನೆ. ಹೇಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಮತ್ತು ಇನ್ನು ಹೇಗೆ ಚುರುಕುಗೊಳಿಸ್ಬೋದು ಅಂತ ಕೂಡ ನೋಡ್ತಾ ಇದ್ದೀವಿ. ಮತ್ತು ಆಲ್ಸೋ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಇದು ನಾನು ಹೇಳ್ದಂಗೆ ಭಾಳ ವಿಸ್ತೃತವಾದಂಥ ಇಲಾಖೆ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇವತ್ತು ಒಂದು ಬ್ಯಾಂಗ್ಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ಮಾಡಬೇಕು ಅಂತ ಸ್ವಲ್ಪ ಸಲಹೆ ಬಂದಿದೆ. ಟ್ರಾಫಿಕ್ ದಟ್ಟಣೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲ, ಅಂದರೆ ಸಿಸ್ಟಮಿಕ್ ಏನು ಡಿಫಿಷಿಯನ್ಸೀಸ್ ಇವೆ ಅದನ್ನು ಸರಿಪಡಿಸಲಿಕ್ಕೆ. ಸೊ ಅದನ್ನು ನಾನು GBA ಕಮಿಷನರ್ ಜೊತೆ ಇರ್ಬೋದು, BMTC ಅವ್ರ ಜೊತೆ ಹಾಗೂ BMRCL ಅವ್ರ ಜೊತೆ ಎಲ್ಲ ಮಾತನಾಡ್ಕೊಂಡು ಒಂದು ಸಮಗ್ರವಾಗಿ ಒಂದು ತಂಡವನ್ನು ರಚನೆ ಮಾಡಬೇಕು ಅಂತ ಇದ್ದೀವಿ. ಅದರ ಜೊತೆಗೆ ಖಾಸಗಿ ಸಂಸ್ಥೆಗಳ ಜೊತೆನೂ ಸಹಭಾಗಿತ್ವದಲ್ಲಿ ಮಿಷನ್ ಮೊಬಿಲಿಟಿ ಮಿಷನ್ ಪ್ಲ್ಯಾನ್ ಮಾಡಬೇಕು ಅಂತ ಇದೆ. ಸೊ ಅದರ ಡೀಟೇಲ್ಸನ್ನು ಬಹುಶಃ ಇನ್ನೂ ಒಂದು 2-3 ದಿನದಲ್ಲಿ ತಮ್ಮ ಮುಂದೆ ಬಂದು ತಿಳಿಸ್ತೀನಿ ನಾನು. ಸರ್, ಆಂಟಿ ರೌಡಿ ಸ್ಕ್ವಾಡ್ ಅದನ್ನು ಕೂಡ ಚರ್ಚೆ ಆಗಿದೆ. ಈಗಾಗಲೇ ಮೊನ್ನೆನೇ ಅದು ಸ್ಕ್ವಾಡನ್ನು ಪ್ರತಿ ಸ್ಟೇಷನ್ನಲ್ಲಿ ರಚನೆ ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ನಾನು ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದೀನಿ. ಯಾಕೆಂದರೆ ಕೆಳಮಟ್ಟದ ಅಧಿಕಾರಿಗಳು ಈ ರೌಡಿಗಳು ಹುಟ್ಟದ ಹಬ್ಬಕ್ಕೆ ಹೋಗೋದಾಗಲಿ, ಅವರ ಮನೆಗೆ ಊಟಕ್ಕೆ ಹೋಗೋದಾಗಲಿ, ಅವ್ರ ಜೊತೆ ಸೆಲ್ಫಿ ತೊಗೊಳೋದಾಗಲಿ ಅವೆಲ್ಲ ಆಗ್ತಾಯಿದೆ ಕೆಳಮಟ್ಟದಲ್ಲಿ. ಅದೆಲ್ಲನೂ ನಿಲ್ಲಬೇಕಂತ ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದೀನಿ. ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದರೂ ಕೂಡ ಆ್ಯಕ್ಷನ್ ತೊಗೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆ ಯಾರು ಕಾನೂನನ್ನು ಪಾಲನೆ ಮಾಡಬೇಕಾಗಿರೋರು ಅವರೇ ಹೋಗಿ ರೌಡಿಗಳ ಜೊತೆ ಕೂತ್ಕೊಳ್ಳೋದು, ಅವ್ರ ಜೊತೆ ಹೋಗಿ ಕುಣಿದಾಡೋದು, ಅವ್ರ ಜೊತೆ ಹೋಗಿ ಊಟ ಮಾಡೋದು ಅದೆಲ್ಲ ಸರಿಯಲ್ಲ ಅಂತಲೂ ಕೂಡ ಹೇಳಿದ್ವಿ. ಸೊ ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಲ್ಲ, ಥ್ರೂಔಟ್ ಕರ್ನಾಟಕ ಈಗ ಕೆಲವು ಸಂದರ್ಭದಲ್ಲಿ ಆಗಿದೆ. ಅವೆಲ್ಲನೂ ಕೂಡ ನಿಯಂತ್ರಣ ಮಾಡಬೇಕಂತ ಹೇಳಿದ್ದೀವಿ. ಮೇನ್ ಇರೋವಂಥದ್ದು ಒಂದು ಸೈಬರ್ ಕ್ರೈಮ್ ಇದೆ. ಸೈಬರ್ ಕ್ರೈಮ್ ಬೇರೆ ಆದ್ರೂ ಸರ್, ಅದು ಬಿಟ್ಟರೆ ಡ್ರಗ್ಸ್ ಇದೆ. ಮೊದಲೆಲ್ಲ ಈಗ ನೈಜೀರಿಯನ್ಸ್ ಮೇಲೆ ಹೆಚ್ಚು ಇದಾಗ್ತಾ ಇತ್ತು. ನೈಜೀರಿಯನ್ಸ್ ಕಂಟ್ರೋಲ್ ಆಗ್ತಿದ್ದಂಗೆ ಕೇರಳದಿಂದ ಶುರುವಾಗಿದೆ. ನೋಡಿ, ಈಗ ವಿ ಆರ್ ದ 4th largest ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್. ಸಹಜವಾಗಿ ಇಂಡಿಯಾನಲ್ಲಿ ನಂಬರ್ 1 ಸೈಬರ್ ಕ್ರೈಮು ಇಲ್ಲೇ ಜಾಸ್ತಿ ಆಗಿರೋದು. ಯಾಕಂದರೆ ಇಲ್ಲೇ ತಂತ್ರಜ್ಞಾನ ಹೆಚ್ಚು ಅಳವಡಿಸ್ಕೊತಾ ಇದ್ದೀವಿ. ಎಲ್ಲ ನಮ್ಮ ಸರ್ಕಾರಿ ಇಲಾಖೆದಲ್ಲಿರ್ಬೋದು ಅಥವಾ ಖಾಸಗಿ ವಲಯದಲ್ಲಿರ್ಬೋದು. ಆದರೆ ಇದನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯಿಂದ ನಡೆದಿದೆ. ಅದನ್ನು ಇನ್ನೂ ಹೆಚ್ಚು ರೀತಿಯಾಗಿ ಬಲಿಷ್ಠಗೊಳಿಸಬೇಕು ಅಂದರೆ ನಾವು ಖಾಸಗಿ ಸಂಸ್ಥೆಯವ್ರ ಜೊತೆ ಸಹಭಾಗಿತ್ವದಲ್ಲಿ ಅವ್ರು ಮಾಡಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಸೈಬರ್ ಅಟ್ಯಾಕರ್ಸ್ ಇರ್ಬೋದು, ಹ್ಯಾಕರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ನಮಗಿಂತ 1-2 ಹೆಜ್ಜೆ ಮುಂದೆ ಇರ್ತಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ತಂತ್ರಾಂಶ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಅದು ಖಾಸಗಿ ವಲಯದಲ್ಲಿರ್ತವೆ. ಸೊ ಅವರು ಕೂಡ ಸಹಕಾರವನ್ನು ಇವತ್ತು ಕೋರಬೇಕು ಅಂದ್ಬಿಟ್ಟು ಇವತ್ತೆಲ್ಲ ನಮ್ಮ ಕಮಿಷನರ್ ಅವರೆಲ್ಲ ಹೇಳಿದ್ದಾರೆ. ಸೊ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಮುಂದಿನ ವಾರ. ಅವರಿಗೂ ಕರೆಸ್ಬಿಟ್ಟು ನಾವು ಸೈಬರ್ ಕ್ರೈಮ್ನ ತಡೆಯೋದಿರ್ಬೋದು ಅಥವಾ ಸೇಫ್ಟಿ ಗಾರ್ಡ್ ರೇಲ್ಸನ್ನು ಯಾವ ರೀತಿ ಹಾಕೋಬೋದು ಅದನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಡ್ರಗ್ಸ್ದು ಕೂಡ ತಾವು ಹೇಳ್ದಂಗೆ ಅಫ್ಕೋರ್ಸ್ ಫಾರಿನ್ ನ್ಯಾಷನಲ್ಸ್ದು ಡಿಟೆನ್ಷನ್ ಬಗ್ಗೆನೂ ಚರ್ಚೆ ಆಗಿದೆ. ಮತ್ತು ಕೆಲವು ಕೇಂದ್ರ ಸರ್ಕಾರ ಜೊತೆ ಅವ್ರ ಜೊತೆ ಚರ್ಚೆ ಮಾಡಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಈ ಫಾರಿನ್ ನ್ಯಾಷನಲ್ಸಿಗೆ ಡಿಪೋರ್ಟೇಷನನ್ನು ಇನ್ನೂ ಬೇಗ ಹೇಗೆ ಮಾಡ್ಬೋದು ಅದನ್ನು ಕೂಡ ಚರ್ಚೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ನಮ್ಮ ನೆರೆ ರಾಜ್ಯಗಳಿಂದ ಬರ್ತಾ ಇರೋದು, ಅದು ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಬೇರೆ ಬೇರೆ ರೀತಿ ಬೇರೆ ಬೇರೆ ಮಾರ್ಗದಲ್ಲಿ ಬರ್ತಾಯಿದೆ. ಆಮೇಲೆ ಮುಂಚೆ ಥರ ಏನು ಬಲ್ಕ್ ಡೆಲಿವರಿ ಸಿಸ್ಟಮ್ಸ್ ಥರ ಇಲ್ಲ. ಇವಾಗ ಭಾಳ ಸಣ್ಣ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಇರ್ತವೆ, ಮಾತ್ರೆಗಳಿರ್ತವೆ. ಅದು ಭಾಳ ಸುಲಭವಾಗಿ ಬಾರ್ಡರ್ಗಳು ಕ್ರಾಸ್ ಆಗುತ್ತೆ. ಸೊ ಅದನ್ನು ಟೆಸ್ಟಿಂಗ್ ಕಿಟ್ಸನ್ನು ಹೆಚ್ಚು ಮಾಡಬೇಕು ಅಂತ ಅವ್ರು ಸಲಹೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಒಟ್ಟಾರೆ ನಮ್ಮ ಈ ಡ್ರಗ್ಸ್ ವಿರುದ್ಧ ಏನು ಹೋರಾಟ ಇದೆ, ಒಂದು ಯುದ್ಧವನ್ನು ನಾವು, ಒಂದು ಸಮರವನ್ನು ನಾವು
ಮಾಡಿದ್ದೇವೆ. ಅದಕ್ಕೆ ಒಂದು ಸಮಗ್ರವಾದಂಥ ನೀಲಿ ನಕ್ಷೆಯನ್ನು ಒಂದು 2 ವಾರದಲ್ಲಿ ತಮ್ಮ ಮುಂದೆ ಇಡ್ತೀವಿ. ಇದರಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ಸು ಬೇರೆ ಸ್ಟೇಟ್ಸ್ನಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ಮತ್ತು ಬೇರೆ ದೇಶಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ. ಒಂದು ನೀಲಿ ನಕ್ಷೆ ಹಾಕೋಕ್ಕೆ ಹೇಳಿದ್ದೀನಿ. ಎಲ್ಲಿ ನಮಗೆ ಪಾಲಿಸಿ ರಿಫಾರ್ಮ್ ತರಬೇಕಾ ಅಥವಾ ನಮ್ಮಲ್ಲೇ ನಾವು ವಿಜಿಲೆನ್ಸ್ ಹೆಚ್ಚು ಮಾಡಿಸ್ಕೋಬೇಕಾ, ಬೆಸ್ಟ್ ಪ್ರಾಕ್ಟೀಸಸ್ ಅಕ್ರಾಸ್ ದ ಸ್ಟೇಟ್ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್ ಏನಿದೆ ಅದನ್ನು ನೋಡ್ಕೊಂಡು ಒಂದು ಸಂಪೂರ್ಣವಾದಂಥ ಫ್ರೇಮ್ವರ್ಕನ್ನು ನಾವು ಈ 1-2 ವಾರದಲ್ಲಿ ತಮ್ಮ ಮುಂದೆ ಇಡ್ತೀವಿ. ಈ ಸೈಬರ್ ಕಮಾಂಡ್ ಸೆಂಟ್ರದು ಮತ್ತು ಸಿವಿಲ್ ಪೊಲೀಸ್ ನಡುವೆ ಈ ಫ್ರಿಕ್ಷನ್ಸ್ ಇದೆಯಲ್ಲ ಸರ್, ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ನಿಮ್ಮ ಕಡೆ ಈ ಸೈಬರ್ ಕ್ರೈಮ್ ಬೇರೆ ಇಲಾಖೆ ಕಮಾಂಡ್ ಸೆಂಟರ್ ಇಲ್ಲ ನೋಡಿ, ಎಲ್ಲನೂ ಕೂಡ ಈಗ ಒಂದು ಸಮಗ್ರವಾಗಿ ನಾವು ಮಾಡಬೇಕಂತ ಇದೆ. ಈಗ ನನ್ನ ಖಾತೆಯಲ್ಲಿ ಈ ಗವರ್ನೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಈ ಗವರ್ನೆನ್ಸ್ ಇರ್ಬೋದು, IT-BT ಇರ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಸೈಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವೆಲ್ಲನೂ ಕೂಡ ಒಳಗೂಡಿಸ್ಬಿಟ್ಟೆ ನಾವು ಒಂದು ನೀತಿಯನ್ನು ತರಬೇಕಾಗುತ್ತೆ. ವಿ ಕೆನಾಟ್ ಆ್ಯಕ್ಟ್ ಸಪ್ರೇಟ್ಲಿ ನೀವು ಹೇಳ್ದಂಗೆ, ಯಾಕಂದರೆ ಸೈಬರ್ ಕಮಾಂಡ್ ಸಪ್ರೇಟ್ ಇದೆ, ಬಟ್ ಅದು ಮತ್ತು ಸಿವಿಲ್ ಪೊಲೀಸ್ ನಡುವೆ ಇಲ್ಲ ಅದೆಲ್ಲ ಏನು ಫ್ರಿಕ್ಷನ್ ಇಲ್ಲ. ಇವರೇ ನೀವೇ ಹೇಳ್ತೀರಾ, ಎಲ್ಲ ಚೆನ್ನಾಗಿ ಎಲ್ಲ ನನ್ನ ಪ್ರೆಸೆಂಟೇಷನ್ ಕೊಟ್ಟರು. ಅದಕ್ಕೆ ಅದು ಯಾರ್ದು ವೈಯಕ್ತಿಕ ಏನಿದೆ ನನಗೆ ಗೊತ್ತಿಲ್ಲ. ಐ ಆಮ್ ದೇ ವಿಲ್ ರಿಪೋರ್ಟ್ ಟು ಮೀ. ನಾನೇ ಹೋಮ್ ಮಿನಿಸ್ಟರ್, ಬಿಡಿ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಆಲ್ ಅಂಥದ್ದು ಏನಾದರೂ ನ್ಯೂನತೆಗಳಿದೆ ಅದನ್ನು ಸರಿಪಡಿಸ್ತೀವಿ. ಬಟ್ ಸಿನ್ಸ್ ಐ ಆಮ್ ಆ್ಯಂಕರಿಂಗ್, ಈಗ ಮೊದಲನೇ ಬಾರಿಗೆ ಈ ಗವರ್ನೆನ್ಸು IT-BT ಹೋಮ್ ಮಿನಿಸ್ಟ್ರಿ ಒಂದೇ ಖಾತೆಯಾಗಿ, ಅಂದರೆ ಒಂದೇ ಮಂತ್ರಿಗಳ ಹತ್ರ ಇದೆ. ಸಮಗ್ರವಾದಂಥ ಒಂದು ನೀತಿ ತರಬೇಕಂದ್ರೆ ತರ್ತೀವಿ. ಮತ್ತು ಯಾವುದೇ ಕೋಆರ್ಡಿನೇಷನಲ್ಲಿ ಗ್ಯಾಪ್ಸ್ ಇರಲಾರ್ದಂಗೆ ನಾನು ನೋಡ್ಕೋತೀವಿ. ಸರ್ ಇಂಟ್ರೆಸ್ಟೇಟ್ ಅಂದರೆ ಕೇರಳ ಅದೇ ಈಗ ನೀವು ಕೂಡ ನೋಡೋದ್ರೆ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಮಗು ಡೆತ್ ಆಗುತ್ತೆ, ತಾಯಿ ಮರ್ಡರ್ ಮಾಡುವಂಥ ವಿಚಾರ. ಆದರೆ 3 ತಿಂಗಳಾದರೂ ಕೂಡ ಪೊಲೀಸರು ಆದಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ. ಈಗ ಅವ್ರ ಮೇಲೆ ನೋಡಿ, ಅದು ನಾನು ಕೂಡ ನೋಡಿ, ಒಂದು ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇರುವಂಥ ವಿಳಂಬಗಳಿರ್ಬೋದು ಅಥವಾ ಕನ್ವಿಕ್ಷನ್ ಇರ್ಬೋದು, ಅದನ್ನು ನಾನು ನಾಡಿದ್ದು ಮೀಟಿಂಗ್ ಕರ್ತೀನಿ. ಇಲ್ಲ, ಒಂದು ನಿಮಿಷ. ಇಟ್ ಈಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇದು ಕೇಸ್ ಅಂತಲ್ಲ. ನನಗೂ ಸಾಕಷ್ಟು ಜನ ಸಾರ್ವಜನಿಕರು ಇವತ್ತು ಬೆಳಿಗ್ಗೆ ಬಂದಾಗಿ ಸರ್ ಕೇಸ್ ಆಗಿದೆ, ಇನ್ನು ಚಾರ್ಜ್ ಶೀಟ್ ಹಾಕ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದೆ. ಅಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ನಲ್ಲಿ ಇದೆ ನೋಡ್ತೀವಿ. ಇದು ಬಂದು ಸ್ಟೇಷನ್ಗೆ ಸೀಮಿತ ಇಲ್ಲ. ವಿಲ್ ಟೇಕ್ ಆ್ಯಕ್ಷನ್. ಯಾರು ಚಾರ್ಜ್ ಶೀಟ್ನಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಅವರು ವಿಳಂಬ ಮಾಡ್ತಾ ಇದ್ದಾರೆ ಸಬ್ಮಿಟ್ ಮಾಡಲಿಕ್ಕೆ, ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಏನು ತಾರತಮ್ಯಗಳಾಗ್ತವೆ ಅದೆಲ್ಲನೂ ಸರಿಪಡಿಸೋ ಜವಾಬ್ದಾರಿ ನಮ್ಮದಾಗಿದೆ. ಮುಂಬರುವ ದಿನಗಳಲ್ಲಿ ಅದೆಲ್ಲನೂ ಸರಿಪಡಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.